ಓಂ ನಮಃ ಶಿವಾಯ. ವ್ಯಾಯಾಮ ಮತ್ತು ಆರೋಗ್ಯ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ನಾವು ನಿಯಮಿತವಾದ ಒಂದು ಎಕ್ಸಸೈಸ್ನ ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ಗಾಗಿರ್ಬೋದು, ಅಥವಾ ಇಮ್ಯುನಿಟಿ ಪವರ್ ಹೆಚ್ಚಿಸ್ಕೊಳ್ಳೋದಕ್ಕಾಗಿರ್ಬೋದು, ಅಥವಾ ದೀರ್ಘಕಾಲದ ಕಾಯಿಲೆಗಳು, ಡಯಾಬಿಟೀಸ್, BP, ಶುಗರ್, BP ಮತ್ತು ಥೈರಾಯ್ಡ್ ಇದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ವ್ಯಾಯಾಮ ಬಂದು ಬರೀ ಮಕ್ಕಳಿಗೆ ದೊಡ್ಡವ್ರಿಗೆ ಅಂತೆಲ್ಲ ಎಲ್ಲರೂ ಮಾಡಬೇಕು. ಮಕ್ಕಳುಗಳು ಕೂಡ ತುಂಬ ಸ್ಟ್ರಾಂಗ್ ಆಗಬೇಕು. ಅವರು ದಿನನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ಅವರು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಕರಾಟೆ ತುಂಬ ಹೆಲ್ಪ್ಫುಲ್ ಮಕ್ಕಳುಗಳಿಗೆ. ಆ್ಯಸ್ ಯೂಶ್ವಲ್ ನಾನು 3:45ಗೆ ಎದ್ದು ನಾನು ವರ್ಕೌಟ್ ಮುಗಿಸಿ, ಸೆಲ್ಫ್ ವರ್ಕೌಟ್ ಮುಗಿಸಿ ನಾನಿವತ್ತು ಹೊರಟಿದ್ದು ತ್ಯಾಮ್ಗೊಂಡ್ಲಿಗೆ. ನನ್ನ ಕ್ಲಾಸ್ ಇದ್ದಿದ್ದು ತ್ಯಾಮ್ಗೊಂಡ್ಲಲ್ಲಿ, ಆ್ಯಸ್ ಯೂಶ್ವಲ್ ನನ್ನ ಬುಲೆಟಲ್ಲಿ. ಸ್ವಲ್ಪ ದಿನಗಳ ಹಿಂದೆಯಿಂದ ನಾನು ವಿಡಿಯೋ ಮಾಡಿರಲಿಲ್ಲ, ಬಟ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಹೊರಟಿದ್ದು ಬುಲೆಟಲ್ಲಿ, ಬಿಕಾಸ್ ಇಟ್ ಈಸ್ ಮೈ ಫೇವ್ರೆಟ್ ಬೈಕ್ ಟು ಟ್ರಾವೆಲ್ ಇನ್ ಅಟ್ ದಿಸ್ ಟೈಮ್. ಫಸ್ಟ್ ಬ್ಯಾಚು ಆನ್ಲೈನ್ ಆಫ್ಲೈನ್ ಇಬ್ಬರೂ ಇದ್ದರು. ಸೊ ವ್ಯಾಯಾಮ ಏನಕ್ಕೆ ಬೇಕು, ಏನಕ್ಕೆ ಬೆನಿಫಿಟ್ ಅಂತಂದರೆ ನಮ್ಮ ಹಾರ್ಟ್ ಹೆಲ್ತನ್ನ ಇಂಪ್ರೂವ್ ಮಾಡ್ಕೋಬೋದು, ನಮ್ಮ ವೆಯ್ಟ್ನ ಮ್ಯಾನೇಜ್ ಮಾಡ್ಬೋದು ಅಥವಾ ಲಾಸ್ ಮಾಡ್ಬೋದು, ವೆಯ್ಟ್ ಲಾಸ್ ಮಾಡ್ಬೋದು, ವೆಯ್ಟ್ ಗೇಯ್ನ್ ಮಾಡ್ಬೋದು. ಮತ್ತು ನಮ್ಮ ಮೆಂಟಲ್ ಹೆಲ್ತ್ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಲೈಫ್ ಸ್ಪ್ಯಾನ್ ಕೂಡ ಹೆಚ್ಚುತ್ತೆ, ಇಮ್ಯುನಿಟಿ ಪವರ್ ಹೆಚ್ಚಿಗೆ ಆಗುತ್ತೆ. ಸೊ ಇದು ಎಲ್ರಿಗೂ ಇಂಪಾರ್ಟೆಂಟ್ ಆಗಿರೋದ್ರಿಂದ, ಬಿಕಾಸ್ ಇವಾಗ ತುಂಬಾ ಸ್ಟ್ರೆಸ್ಫುಲ್ ಲೈಫ್ ಇದೆ, ಲೈಫ್ ಸ್ಟೈಲೇ ತುಂಬ ಡಿಫ್ರೆಂಟ್ ಆಗಿದೆ. ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಎಲ್ಲರೂ ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಆಫ್ ದ ಹೆಕ್ಟಿಕ್ ವರ್ಕ್. ಸೊ ಅದರಿಂದ ನಾನು ಹೇಳೋಕ್ಕೇನು ಇಷ್ಟಪಡ್ತೀನಿ, ಬೆಳಗ್ಗೆ ಎದ್ದಿದ ತಕ್ಷಣ 1 hour ವರ್ಕೌಟ್ ಮಾಡಿ. ಅದು 45 ನಿಮಿಷ ಆಗಿರ್ಬೋದು ಅಥವಾ 1 hour ಆಗಿರ್ಬೋದು. ಆದಷ್ಟು ಯೋಗ ಮಾಡಿ. ಯೋಗದಲ್ಲಿ ನಿಮಗೆ ದೇಹಕ್ಕೆ ಮತ್ತು ಮನಸ್ಸಿಗೆ ಎರಡಕ್ಕೂ ಎಕ್ಸಸೈಸ್ ಸಿಗುತ್ತೆ. ಪ್ರಾಣಾಯಾಮ, ಸೂರ್ಯ ನಮಸ್ಕಾರ ಮತ್ತು ಪಿಲಾಟೆಸ್ ಆಗಿರ್ಬೋದು, ಪವರ್ ಯೋಗ ಆಗಿರ್ಬೋದು. ಅದೇ ರೀತಿ ನಾನು ಫಸ್ಟ್ ಬ್ಯಾಚ್ನ ಮುಗಿಸಿ ಸೆಕೆಂಡ್ ಬ್ಯಾಚ್ನ ಸ್ಟಾರ್ಟ್ ಮಾಡಿದೆ. ಈ ಬ್ಯಾಚಲ್ಲಿ ಸ್ವಲ್ಪ ಏಜ್ ಆದವ್ರು ಬರ್ತಾರೆ. ತುಂಬ ಸ್ಲೋ ಮೂಮೆಂಟ್ಸ್ ಇರುತ್ತೆ ಮತ್ತು ಆಸನ ಜಾಸ್ತಿ ಹೋಲ್ಡ್ ಮಾಡ್ತೀನಿ. ಇದು ಕೂಡ ಆನ್ಲೈನ್ ಆಫ್ಲೈನ್ ಎರಡೂ ಇರುತ್ತೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ 1 week ಫ್ರೀ ಕ್ಲಾಸಸ್ ಇರುತ್ತೆ. ಸೊ ಜಾಯ್ನ್ ಆಗಿ ನೋಡಿ, ಆಮೇಲೆ ಇಷ್ಟ ಆದರೆ ನೀವು ಅಡ್ಮಿಷನ್ ಆಗ್ಬೋದು. ಸೊ ನನ್ನ 2 ಬ್ಯಾಚ್ನ ಮುಗಿಸ್ಕೊಂಡು ನನ್ನ ಮನೆಗೆ ಬಂದು ಇವತ್ತು ಸಂಜೆ ನಮ್ಮ ಊರಿನ ಮಕ್ಕಳುಗಳಿಗೆ ಕರಾಟೆ ಕ್ಲಾಸ್ ಇರುತ್ತೆ ನಮ್ಮ ಮನೆ ಹತ್ರನೇ. ಸೊ ಅವ್ರು ಬಂದು ಕರಾಟೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಅತಿಯಾದ ಎಕ್ಸಸೈಸು ತುಂಬ ಒಳ್ಳೆಯದಲ್ಲ. ವಿಶ್ರಾಂತಿ ತುಂಬಾ ಮುಖ್ಯ. ಮತ್ತು ಸರಿಯಾದ ಸಮಯಕ್ಕೆ ನಾವು ವರ್ಕೌಟ್ ಮಾಡಬೇಕು. ಅದು ಮಾರ್ನಿಂಗ್ ಅಥವಾ ಈವ್ನಿಂಗ್ ಅಂತ ಫಿಕ್ಸ್ ಮಾಡ್ಕೊಂಡು ಬಿಡಬೇಕು. ಅಟ್ಲೀಸ್ಟ್ ಇಷ್ಟು ನಿಮಿಷ ನಾವು ಮಾಡಲೇಬೇಕು ಅನ್ನೋದು ಇರಬೇಕು. ಮನೆಯಲ್ಲೇ ಕೂಡ ನೀವು ವ್ಯಾಯಾಮ ಮಾಡ್ಬೋದು. ಇವಾಗ ನೋಡಿ, ನನ್ನದು ಆನ್ಲೈನ್ ಕ್ಲಾಸಸ್ ಇದೆ. ಸೊ ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಅದಕ್ಕೆ ಆರೋಗ್ಯವೇ ಭಾಗ್ಯ. ದಯವಿಟ್ಟು ನಿಮ್ಮ ಆರೋಗ್ಯದ ಮೇಲೆ ಗಮನ ಕೊಡಿ. ಥ್ಯಾಂಕ್ ಯು. ಬಾಯ್.